ಚಾಪ್ಟರ್ 2 ದ ವೀಡಿಯೋಗೆ ರೆಡಿ ಆಯ್ತಾ ಆ್ಯಕ್ಚುಲಿ ನಾನು ಬ್ಲಾಗ್ ಮನ್ ಪೇರಿಂದೆ ಬೈದಿನತ್ತು ಬಟ್ ಸುನಿ ಆತ ಪ್ಲೇಸ್ ನಿಮಗೆ ತೋಪವೆ ಅಂತ ಪಂತೆ ಸೊ ನಮ್ಮ ಎಡಿಟ್ ಕಂಟೆಂಟ್ ಕ್ಯಾಪ್ಚರ್ ಮಾಡ್ತದ ಓಕೆ ಲೆಟ್ಸ್ ಗೋ ಸುನಿ ಮುಂಬೈಲಿ ತೋಪೈತೆ ಮುಂಬೈ ಮುಲ್ತು ಸ್ಟಾರ್ಟಾ ಪ್ಲ್ಯಾನ್ ಪಾಡ್ದೀತದ ಬರ್ಸ ಮಸ್ತ್ ಜೋರುಂಡು ಎಂಚ ಬರ್ಸಡ್ ನಮ್ಮ ಬ್ಲಾಗ್ ಮನ್ ಪೇರ್ ಆಪಣ ತೂಕ ಮುಂಬೈದ ಬರ್ಸಗೆ ಓಡಿ ಹೋಗ್ಲಿಕ್ಕೆ ಗೊತ್ತಾಗಿಸಿ ನಿಧಾನ ಮತ್ತೆ ಬರ್ಸ ಬಂದ್ರೆ ಮಂಡ್ಯ ಹಾಳ ಬರ್ಸ ब्लॉक नहीं ना ब्लॉक ब्लॉक मिला तो लेट हो जाएगा हाँ सही है सही ನೋಡಬೇಕು ಮುಂಬೈನ ಗೊತ್ತು ಎಕ್ಸ್ಪ್ಲೋರ್ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದಾರೆ ನಮ್ಮ ಖುಷಿ ಆಯ್ತಾ ಮಳೆ ಜಾಸ್ತಿ ಆಯ್ತಲ್ಲ ಅಲ್ಲ ಮುಂಬೈ ಓಡಿಪುರಲ್ಲಿ ಹೋಗೋದು ಅದು ಪೂರ ಪ್ಲ್ಯಾನ್ ಇಲ್ಲ सस्पेंस लेता పోయినా నీకు దూరం ఇప్పుడు కానీ క్లియర్ ಮಾತ್ರ ನಿಮ್ಮ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಮಗನ ಚಾನಲ್ ಬನ್ನಿ ಶೇರ್ ಮನ್ಕಲಿ ಸಪೋರ್ಟ್ ಮನ್ಕಲಿ ಬನ್ನಿ ಹಾಯ್ ಗಾಯ್ಸ್ ನಾವೀಗ ಬಂದಿರೋದು ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಇದ್ರ ಬಗ್ಗೆ ಒಂದು ಸ್ಮಾಲ್ ಆಗಿ ಇಷ್ಟು ತಿಳ್ಕೊಬೋಣ ಎಸ್ ಈ ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟು ತುಂಬ ಓಲ್ಡೆಸ್ಟ್ ಬ್ರಿಟಿಷ್ ಕಾಲದಲ್ಲಿ ಆಗಿರೋದು 1887ರಲ್ಲಿ ಈ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಟ್ ಆಗಿರೋದು ಇದ್ರ ಡಿಸೈನರ್ ಬಂದ್ಬಿಟ್ಟು ಫ್ರೆಡರಿಕ್ ವಿಲಿಯಮ್ ಸ್ಟೀವನ್ ಆದರೆ ಅಸಿಸ್ಟೆಂಟ್ ಸ್ಟಾಫ್ ಆಗಿ ನಮ್ಮ ಭಾರತೀಯ ರಾವ್ ಸಾಹೇಬ್ ವೈದ್ಯ ಕಾರ್ಯನಿರ್ವಹಿಸಿದ್ದಾರೆ 1996ರಲ್ಲಿ ಇದರ ನೇಮ್ನ ರೀನೇಮ್ ಮಾಡ್ತಾರೆ ನಮ್ಮ ಹಿಂದೂ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜ್ ನೇಮ್ ಈ ಟರ್ಮಿನಲ್ ಬಸ್ ಹತ್ತಿದ್ವಿ ಬಸ್ಸಲ್ಲಿ ಯಾರೂ ಇಲ್ಲ ನಾನು ಡ್ರೈವರ್ ಸೀಟ್ ಹಾಕೋಣ ಅಂತ ಹೋಗ್ತಿದ್ದೀನಿ ಇದರಲ್ಲಿ ಡ್ರೈವರ್ ಸೀಟೇ ಇಲ್ಲ ನಾನು ಮಾತಾಡ್ತಿರೋದು ಈ ಸಿಟಿ ನೋಡಿ ಬ್ರೋ ಹಿಸ್ಟ್ರಿ ಲೈಫು ಹೇಗಿತ್ತು ಅಂತ ಈ ಸಿಟಿ ಮತ್ತೆ ಮತ್ತೆ ಹೇಳುತ್ತೆ ಆ್ಯಕ್ಚುಲಿ ಇದನ್ನೆಲ್ಲ ನೋಡ್ಬೇಕಾದ್ರೆ ನಂಗೆ ಅನ್ನಿಸ್ತಿದೆ ನಮ್ಮ ಹಿಸ್ಟ್ರಿನ ನಾವೇ ಹಾಳು ಮಾಡಿದ್ದೀವಿ ನೆಕ್ಸ್ಟ್ ಜನ್ರೇಷನ್ಗೂ ನಾವು ಉಳಿಸ್ತಿಲ್ಲ ನೆಕ್ಸ್ಟ್ ಜನ್ರೇಷನ್ನು ನಾವು ಹಾಳು ಮಾಡ್ತಿದ್ದೀವಿ ಅಂತ ನನ್ನ ಫೀಲು ಟೆಕ್ನಾಲಜಿ ಡೆವಲಪ್ಮೆಂಟು ನೆಸೆಸಿಟಿ ಆಗಿರಲಿಲ್ಲ ಆದರೆ ಅದನ್ನು ನೆಸೆಸಿಟಿ ಮಾಡ್ತಾ ಇದ್ದೀವಿ ಇಲ್ಲೇನೇ ಅಡ್ವಾನ್ಸಾಗಿ ಮಾಡಿದ್ರು ಕಸ್ಟಮರ್ ನಾವೇ ಮನುಷ್ಯರು ಈ ಪ್ಲೇಸ್ ನೋಡಿದಾಗ ನನಗೊಂದು ನೆನಪಾಗ್ತಿದೆ 26 ನವೆಂಬರ್ 2008 ಎಲ್ಲರೂ ಬೆಳಗ್ಗೆದ್ದು ನ್ಯೂಸ್ ನೋಡ್ತಿದ್ರು ನಾನು ನೋಡ್ತಾ ಇದ್ದೆ 2008ಅಲ್ಲಾದ ಟೆರರ್ ಅಟ್ಯಾಕ್ ಟೆರರಿಸ್ಟ್ಗಳಿಗೆ ಈ ಬ್ಯೂಟಿಫುಲ್ ಸಿಟಿ ಟಾರ್ಗೆಟ್ ಆಗಿತ್ತು ಅವ್ರು ಟಾರ್ಗೆಟ್ ರೀಚ್ ಆಗಿ ಎಷ್ಟು ಡ್ಯಾಮೇಜ್ ಮಾಡಿದ್ರು ಗೊತ್ತಿಲ್ಲ ಆದರೆ ಇದರಲ್ಲಿ ಟೋಟಲ್ 175 ಡೆತ್ ಆಗಿದೆ ಒಳ್ಳೊಳ್ಳೆ ಆಫೀಸರ್ಗಳನ್ನ ಕಳ್ಕೊಂಡಿದ್ದೀವಿ ಟೆರರಿಸ್ಟ್ಗಳದ್ದು ರೀಸೆಂಟ್ ಪರಿಸ್ಥಿತಿ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ನಮ್ಮ ದೇಶದ ಮೇಲೆ ಯಾವುದೇ ದೇಶ ಕಣ್ಣು ಹಾಕಿದ್ರೂ ರಿಟರ್ನ್ ದೊಡ್ಡದಾಗೆ ತಗೊಳಕ್ಕೆ ರೆಡಿ ಇರಬೇಕು ಇದು ನಮ್ಮ ಇಂಡಿಯಾ ಗೇಟ್ ಹೊಸ ಆಫೀಸರ್ ವಾರ್ಡ್ದು ಇಂಡಿಯಾ ಗೇಟಿಗೆ ವಾವ್ ನೀವು ನೋಡ್ತಿರೋದು ತಾಜ್ ಹೋಟೆಲ್ ನಮ್ಮ ಇಂಡಿಯನ್ಸ್ ಪ್ರೌಡ್ ಫೀಲ್ ಆಗೋ ಥರ ಒಂದು ಚಿಕ್ಕದಾಗ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ ಈ ತಾಜ್ ಹೋಟೆಲ್ ನಿರ್ಮಾಣ ಆಗೋಕ್ಕೆ ಒಂದು ದೇಶ ಪ್ರೇಮ ಕಥೆ ಇದೆ ಜಮ್ಶೆಡ್ಜಿ ಟಾಟಾ ಅವರು ಒಂದು ಸರಿ ಯುರೋಪಿಗೆ ಹೋಗಿರ್ತಾರೆ ಊಟಕ್ಕಂತ ಒಂದು ಹೋಟೆಲ್ಗೆ ಹೋದಾಗ ಅಲ್ಲಿ ಒಂದು ಬೋರ್ಡ್ ನೋಡ್ತಾರೆ ಇಂಡಿಯನ್ಸ್ ಆರ್ ನಾಟ್ ಅಲೌಡ್ ಅಂತ ಈ ಬೋರ್ಡ್ ನೋಡಿದವರಿಗೆ ತುಂಬಾ ಬೇಜಾರಾಗುತ್ತೆ ನನ್ನ ದೇಶನ ಯಾರು ಚಿಕ್ಕದಾಗಿ ನೋಡಬಾರ್ದು ಅಂತ ಮುಂಬೈಲಿ ಇವತ್ತು ಇಷ್ಟು ಭವ್ಯವಾದ ಸುಂದರವಾದ ತಾಜ್ ಹೋಟೆಲ್ ನೋಡೋಕ್ಕೆ ನಮಗೆ ಸಿಗ್ತಾ ಇದೆ ಈ ದೇಶ ಪ್ರೇಮ ಪ್ರೆಸೆಂಟ್ ಆಗಿರೋ ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೂ ಇದ್ದರೆ ತುಂಬ ಒಳ್ಳೆಯದು ಖುಷಿಯಾಗಿದ್ದು ಮುಂಬೈ ಸಿಟಿಲಿ ಎಲ್ಲ ಓಲ್ಡ್ ಸ್ಟ್ರಕ್ಚರ್ನ ಹಂಗೆ ಇರಿಸ್ಕೊಂಡಿದ್ದಾರೆ ಎಲ್ಲ ಸಿಟಿಲೂ ಈ ಥರನೇ ಮಾಡಬೇಕಿತ್ತು ನಮ್ಮ ಬೆಂಗಳೂರಲ್ಲೂ ಈ ಥರ ಓಲ್ಡ್ ಸ್ಟ್ರಕ್ಚರ್ನ ಉಳಿಸ್ಕೋಬೇಕಿತ್ತು ಇಲ್ಲಿ ನೋಡಿದ್ರೆ
ತುಂಬ ಖುಷಿಯಾಗುತ್ತೆ. ಗಾಯ್ಸ್, ನಾನು ನಿಂತಿರೋದು ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಫ್ರಂಟ್ ಸೆಲ್ಫಿ ವ್ಯೂ ಹತ್ರ ನಿಂತಿದ್ದೀನಿ. ಪ್ರೆಸೆಂಟಾಗಿ ನ್ಯೂ ಕನ್ಸ್ಟ್ರಕ್ಷನ್ ಆಗ್ತಿರೋ ಎಷ್ಟೇ ಲಕ್ಸುರಿ ಬಿಲ್ಡಿಂಗ್ ಇರಲಿ, ಆದರೆ ನನಗಿಷ್ಟ ಆಗೋದು ಈ ಥರ ಓಲ್ಡ್ ಕನ್ಸ್ಟ್ರಕ್ಟ್ಗಳೇ. ಈಗಿನ ಕನ್ಸ್ಟ್ರಕ್ಷನ್ಗಳೆಲ್ಲ ಬಿಸ್ನೆಸ್ ವೇ ನಡೆದೋಗುತ್ತೆ, 1 ಇಯರಲ್ಲೆಲ್ಲ ಆಗೋಗುತ್ತೆ. ಬಟ್ ಈ ಶಿವಾಜಿ ಟರ್ಮಿನಲ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ 10 ಇಯರ್ಸ್ ತಗೊಂಡಿದ್ದಾರೆ. ಈ ಓಲ್ಡ್ ಮುಂಬೈ ನೋಡೋಕ್ಕೆ ಖುಷಿ, ನನಗಂತಲ್ಲ ನಿಮಗೂ ಅನಿಸುತ್ತೆ. ಓಲ್ಡ್ ಈಸ್ ಗೋಲ್ಡ್ ಬ್ರೋ. ಕೆಲವೊಬ್ರ ಹತ್ರ ಹಿಸ್ಟ್ರಿ ಸ್ಟೋರಿ ಮಾತಾಡಬೇಕಾದ್ರೆ ಇವಂದೇನಪ್ಪ ಹಿಸ್ಟ್ರಿ ಅಂತಾರೆ. ಆದರೆ ನನಗೂ ಹಿಸ್ಟ್ರಿ ಸ್ಟೋರಿಗಳಲ್ಲಿ ಇಂಟ್ರೆಸ್ಟ್ ಇಲ್ಲ. ಆದರೆ ಇದನ್ನೆಲ್ಲ ನೋಡಬೇಕಾದ್ರೆ ಹಿಸ್ಟ್ರಿ ತಿಳ್ಕೊಬೇಕಂತ ಅನ್ನಿಸ್ತಿದೆ. ಪ್ರೆಸೆಂಟ್ ಲೈಫಲ್ಲಿ ನಮಗೆ ನಾವೇ ಬದುಕೋದು ತುಂಬ ಕಷ್ಟ ಆಗಿದೆ ಗುರು. ಆದರೆ ಇತಿಹಾಸಕಾರರು ನಮಗೇನೋ ಹೇಳಬೇಕು ಅಂತ ತುಂಬ ಕಷ್ಟಪಟ್ಟಿದ್ದಾರೆ. ನಾವು ಫ್ಯೂಚರು ಏನಾದರೂ ಹೇಳಬೇಕು ಗುರು. ಇತ್ತೀಚಿನ ಕಾಲದಲ್ಲಿ ಎಲ್ಲರ ಮೈಂಡ್ಸೆಟ್ಟು ಕಮರ್ಷಿಯಲ್ ಆಗೋಗಿದೆ. ನಮ್ಮ ಮಕ್ಳಿಗೆ ನಾವು ಮಾಡಿಡಬೇಕು, ಲೈಫ್ ಅಂದರೆ ಅಷ್ಟೇ ತಿಳ್ಕೊಂಡಿದ್ದಾರೆ. ಲೈಫ್ ಅಂದರೆ ನಾವು ಬದುಕೋದು, ನಮ್ಮ ಬದುಕಿರೋ ರೀತಿನ ಮಕ್ಕಳು ಕಲಿಯೋದು. ಓಕೆ, ಬರೋಣ ಪ್ರೆಸೆಂಟ್ ಮೂಮೆಂಟಿಗೆ. ಫ್ರೆಂಡ್ಸ್, ನನ್ನ ವೀಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಫ್ರೆಂಡ್ಸ್, ನೀವು ಒಬ್ಬೊಬ್ಬರು 4 ಜನನ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ನನ್ನ ಚಾನಲ್ ಡೆವಲಪ್ಮೆಂಟ್ ಆಗುತ್ತೆ. ನೀವು ಯಾರು ಗೆಸ್ ಮಾಡದೇ ಇರೋ ಥರ ಬೆಸ್ಟ್ ಕಂಟೆಂಟ್ ನಾನು ತರ್ತೀನಿ. मुंबई में अभी कोई भी चीज़ है खूबसूरत पल, तो नेचर का दर्शन वही होगा, समुंदर के अंदर फिर समुंदर के ऊपर. अभी चल सकते हैं क्या? अभी हाँ, अंदर ही गाड़ी से जाना पड़ता है, आना पड़ता है. 24 किलोमीटर अप डाउन है वो आधा घंटा में आपको रिटर्न आ सकते हो वापस मरीन. कितना ले इसका रेट है 800 रुपया आना जाना? हाँ, पर भी चालू होता है. उसमें अंबानी कैंटीलिया सुनो लो, उसमें अंबानी कैंटीलिया, हाजी अली, महालक्ष्मी टेम्पल, रेमंड हाउस, बॉम्बे की जो सबसे हाईएस्ट हाईटेक बिल्डिंग सब है वो सब. मतलब आपको ऐसा फीलिंग होगा कि मैं दुबई घूम रहा हूँ, और उससे आनंद पल कुछ नहीं होगा. बॉम्बे घूमना तो वही घूमना, मैं बता दिया. कुछ नहीं भी घूमेंगे ना, पूरा बॉम्बे कवर करता है. जिसको बॉम्बे बोलते हैं ना, वो पूरी ऑल बॉम्बे कवर होता है उसमें. ಟ್ರಾವೆಲಲ್ಲಿ ಒಬ್ರ ಹತ್ರ ಮಾತಾಡ್ದಲ್ಲೇ ನಮ್ಮಷ್ಟಕ್ಕೆ ನಾವು ಹೋದರೆ ನಮ್ಮಷ್ಟಕ್ಕೆ ನಾವಿರ್ತೀವಿ. ಆದರೆ ಒಬ್ರ ಹತ್ರ ಮಾತಾಡಿದ್ರೆ ಆ ಲೋಕಲ್ ಹಿಸ್ಟ್ರಿ ನಮಗೆ ಗೊತ್ತಾಗುತ್ತೆ, ಆ ಪ್ಲೇಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಹೊಸದೇನೋ ತಿಳ್ಕೊಳ್ಳೋದಂದರೆ ನನಗೆ ಇಂಟ್ರೆಸ್ಟ್ ಜಾಸ್ತಿ. ಇವ್ರ ಹತ್ರ ಮಾತು ಹಿಂಗೆ ಮುಂದುವರಿಯುತ್ತೆ ಕೊನೆ ತನಕ ನೋಡಿ. ये आइलैंड है बॉम्बे, 7 आइलैंड से एक मुंबई. वो सब उसमें 2 आइलैंड बचा, सबको मिला दिया. मिला दिया. हाँ ऐसा कुछ स्टोरी. हाँ, अब वो 2 आइलैंड नहीं मिला सकते. इतना गैप है समुंदर का आइलैंड का कि नहीं मिला सकता. ओके. ज़्यादा से ज़्यादा वहाँ तक जाने के लिए ब्रिज बना सकते हैं, लेकिन उसमें भी लाखों करोड़ खर्चा. एक मड आइलैंड, एक एलिफेंट आइलैंड बचा है. इसके लिए वो बच गए. तो कितना डिस्टेंस है, उसको भर नहीं सकते. हम लोग को इधर डिसाइड किया था. नहीं, वो जरूर देखना. मैं जो बोला हूँ ना, बहुत खूबसूरत पल है. इधर पोर्चुगीज कितना साल था? ना, मैं हिस्ट्री मेरे को पढ़ना पड़ेगा, क्योंकि मुझे वापस हिस्ट्री को उल्टाना पड़ेगा, क्योंकि मैं ध्यान पे नहीं हूँ, हिस्ट्री में इतना पढ़ा नहीं हूँ. लेकिन इतना ज़रूर जानता हूँ कि सबसे पहले मुंबई में पोर्तुगीज लोग ही आए थे. वो 1700 कुछ ईस्वी में आए थे इधर. ओके. कितना? 1700. हाँ, 1700 का जो ईयर्स का जो टाइम था ना, ओके ओके. और ये समझ लो 300 साल पहले की बात है. 300 ईयर्स ओके. ओल्ड कहानी है, बराबर ओल्ड स्टोरी है. बराबर. इसलिए कि आप जो देख के जाएंगे तो मेरा नाम कम से कम लेगा कि कोई दिखाया था, अच्छे से दिखाया था. मैं क्या बोला हूँ, उसमें जाओगे आप, गाइड नहीं हुआ तो आपको मज़ा नहीं आएगा. ओ बराबर. हर लोकेशन का गाइड करना पड़ता है, आपको आईना दिखाना पड़ता है. बराबर ना. समझ गए? मज़ा तब आता है. सही. अब हम भी कई अजनबी जगह पर जाएंगे, वहाँ का जो कोई गाइड, अच्छा गाइड मिल जाएगा, वो पूरा तो Clarity अपने को मिलता है. लोकेशन का सबसे जेन्युइन बात उसकी जो जड़ से है वो समझ में आएगा. वो बराबर.
का भागा गुंजोर घटा का फॉर्मूला समझ गया, हां वो कभी डिस्टर्ब नहीं होगा कहीं। खूप बरोबर कोई भी मैथमेटिक्स फार्मूले से बनता है, तसं आहे वो ना कई तरीके से फार्मूला होता है, सबका अपना अपना तरीका है फार्मूला। किसी को शॉर्ट फार्मूला में सॉल्व कर देते हैं, कोई लॉन्ग फार्मूला में सॉल्व करते हैं। जैसे मेरे यहाँ का एक खान सर है, ओके वो ऐसा आपको समझा देगा कोई भी आंसर कि आपके दिमाग से कभी नहीं उतरेगा। हो सही ना जानते हैं खान सर को? पता नहीं खान सर को नहीं जानते हैं? कैंसर खान सर, गूगल पे जाओ, खान सर का पढ़ो, जीवनी पढ़ो, हिस्ट्री पढ़ो। ओके खान सर को 107 करोड़ का ऑफर आया था किसी इंस्टीट्यूट से कि आप अपनी पढ़ाई बंद करवा दें बच्चों को। 107 करोड़। ओके बोला नहीं, मैं जो भी पुअर लड़का लोग है मैं उनके लिए पढ़ाई करता हूँ। हाँ, वहाँ बस। पर 50 रुपये में डायलिसिस। ओके किधर इधर ही है क्या मैं पटना में। पटना में और जर्मनी का डॉक्टर सब वहाँ पे आएगा। ओके हाँ, वो बोला जर्मनी का डॉक्टर का फी होगा, मैं पेमेंट करूँगा 4 करोड़ से। अब ईयरली होगा या मंथली मेरे को नहीं मालूम, इसको देखना पड़ेगा। उसमें आपका क्या बोलते हैं, अल्ट्रासाउंड हो गया, ओके सिटी स्कैन हो गया, MRI हो गया। जो मार्केट में 5,000 का वहाँ 200 रुपये का है। खाली 200 200 वाह 500,000 करोड़ का तो उसमें वो मशीन लगा दिया, हॉस्पिटल में खर्चा कर दिया। ओके उनको चैरिटी भी फंड होता होगा इन्वेस्ट पूरा खुद से, और हो गया उनका काम। हॉस्पिटल चालू कर रहे हैं वो 2 तारीख से। 3 लाख से 4 लाख को तो वो टेस्ट कर दिए हैं कि आपके, वो ऐसे मशीन लगाए कि आपके बॉडी में सटाएगा, आपके बॉडी में क्या प्रॉब्लम है। हाँ, आपके बॉडी में क्या प्रॉब्लम है पूरा वो मुफ्त है। ओके किसी हॉस्पिटल में जाएंगे तो 50,000 लगेगा। ओके ओके वो मशीन बहुत महंगा है, 10-20 करोड़ का है। आपका नाम ये भाई राम हृदय भाई बहुत धन्यवाद बहुत अच्छा हुआ ಥ್ಯಾಂಕ್ ಯು ಎಸ್ ನಾವೀಗ ಬಂದಿದ್ದು ಮಲ್ಬರ್ ಹಿಲ್ಸ್ ಫಾರೆಸ್ಟ್ ವಾಕ್ವೇ ನಮ್ಮಣ್ಣ ಹೋಗಿದ್ದಂತೆ ನಾವೀಗ ಹೋಗಿ ಬರೋಣ ಬನ್ನಿ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ಮಾರ್ನಿಂಗ್ ವೈಬ್ ನೋಡಿದ್ರಿ, ಸೊ ನೈಟ್ ವೈಬು ನೋಡ್ಕೊ ಬನ್ನಿ. ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬೆಸ್ಟ್ ಎಫರ್ಟ್ ಆ್ಯಂಡ್ ಬೆಸ್ಟ್ ರಿಸಲ್ಟ್ 100%. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ನಮ್ಮ ಫ್ಯೂಚರ್ ಕಲಾವಿದರು ಇಲ್ಲೇ ಇದ್ದಾರೆ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋ ಲಾಸ್ಟ್ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್. ನನ್ನ ಮುಂಬೈ ಜರ್ನಿಲಿ ಚಾಪ್ಟರ್ 2 ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ನೀವು ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ ಹತ್ರನೂ ಮಾಡಿಸ್ತೀರಾ ಅಂತ ನಂಬಿಕೆ ನನಗಿದೆ. ಒಳ್ಳೊಳ್ಳೆ ಕಂಟೆಂಟ್ಗೆ ವೆಯ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ನನ್ನ ಟೈಮ್ ಟ್ರಾವೆಲಲ್ಲಿ ಮತ್ತೆ ಯಾವುದಾದ್ರೊಂದು ನ್ಯೂ ಪ್ಲೇಸಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.